ಕುಸಿದು ಬಿದ್ದಿದ್ದಾರೆ ಅಂತೇವಂತಲೇ ಹೇಳ್ಬೋದು. ಹೌದು, ಇದೊಂದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ತಿಲಕ್ ಈಗ ಏನು ಇಲ್ಲವಾಗಿದ್ದಾರೆ. ಸಾವನ್ನಪ್ಪಿರುವಂಥದ್ದು ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಒಂದು ಅದ್ಭುತವಾದಂಥ ಪಯಣ ಹೋಗ್ತಿದೆ ಸೀರಿಯಲ್ನಲ್ಲಿ. ಆದರೆ ಈ ಸೀರಿಯಲಿಂದ ಈಗ ಕಣ್ಣೀರ ಕಹಾನಿ ಶುರುವಾಗಿದೆ ಅಂತ ಹೇಳ್ಬೋದು. ಹೌದು, ಏನಾಗಿದೆ ಅಂತ ನೋಡ್ತಾ ಬಂದರೆ ಇನ್ನೊಂದು ಕಡೆ ಈಗ ಅಮೂಲ್ಯ ತುಂಬಾ ಪ್ರೀತಿ ಮಾಡ್ತಿದ್ದಂಥ ತಿಲಕನ ಅಂತ ಹೇಳ್ಬೋದು. ಅಂದರೆ ದೇವನ ತಮ್ಮನನ್ನು, ಇನ್ನು ದೇವ್ ಮತ್ತು ತಿಲಕ್ ನಡುವೆ ಸಾಕಷ್ಟು ಒಳ್ಳೆಯ ಬಾಂಧವ್ಯ, ಸ್ವಂತ ಅಣ್ಣ ತಮ್ಮಂದಿರು ಯಾಕೆ ಇರಬೇಕು ಅನ್ನೋ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾಯಿದ್ರು. ಇದೇ ಸಂದರ್ಭದಲ್ಲಿ ವಿಲನ್ಗಳ ಮಾಡಿದಂಥ ಎಡವಟ್ಟಿನಿಂದ ಹಾಗೂ ವಿಲನ್ಗಳ ಇದಕ್ಕೆ ಕ್ರೌರ್ಯಕ್ಕೆ ಈಗ ತಿಲಕ್ ಬಲಿಯಾಗಿದ್ದಾನೆ. ಇನ್ನು ಈತನ ಜೊತೆ ಹೋದಂಥ ಸಂದರ್ಭದಲ್ಲಿ ಈಗ ಆಯ್ತಲ್ಲ ಅಂತೇಳಿ ನಟಿ ಅಮೂಲ್ಯನೂ ಸಹ ಈಗ ತುಂಬಾ ಕೋಪಗೊಂಡಿದ್ದಾಳೆ ದೇವ್ ಮೇಲೆ. ಇನ್ನು ಹಸೆಮಣೆ ಏರಬೇಕಿದ್ದಂಥ ತಿಲಕ್ಕು ಈಗ ಮಶಾಣದ ಬಾಗಿಲಿಗೆ ಹೋಗಿದ್ದಾನೆ. ಈಗ ಸಾವನ್ನಪ್ಪಿರೋ ಸಾಕಷ್ಟು ಜನಕ್ಕೆ ಇದು ಒಕ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ತಿಲಕ್ ತುಂಬಾ ನಗುಮುಖದ ನಾಯಕನಾಗಿದ್ದ. ಇನ್ನೊಂದು ಯಾವುದೇ ಕಾರಣಕ್ಕೆ ಈ ಥರ ಮಾಡಬೇಡದಿತ್ತು ನೀವು, ಈಗಲೇ ಇಷ್ಟು ಬೇಗ ಇನ್ನೂ ಶುರುವಾಗಿ ಕೇವಲ 2 ವಾರಕ್ಕೆ ಈ ರೀತಿ ಮಾಡೋದು ತುಂಬ ನೋವಾಗ್ತದೆ ಅಂತ ಹೇಳ್ತಾರೆ. ಸದ್ಯ ಈಗ ಮುಂದಿನ ನಿರ್ಧಾರ ಅಮೂಲ್ಯ ಅದು ಏನಾಗಿರುತ್ತೆ ಎಂಬುದು ಒಂದು ಶಾಕಿಂಗ್ ಅಂತ